ಅಯ್ಯೋ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಆಲ್ವಾಗ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ಫಾಲ್ಸ್ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಗಾಯ್ಸ್, ಬನ್ನಿ ಹೇಗಿದೆ ಅಂತ ಹೋಗಿ ನೋಡೋಣ. ಹಾಗೆ ಅಲ್ಲಿ ಹೋಗುವಾಗ ನೋಡಿ ನೀರೊಳಗಡೆ ಹಾವು ಬರ್ತಿತ್ತು. ಹೆಂಗಿದೆ ನೋಡಿ, ಹುಷಾರಾಗಿರಬೇಕು. ನೀರೊಳಗಡೆ ಎಲ್ಲ ಫುಲ್ ನೀರು ಕಾಣಿಸ್ತು ಅಂದ ತಕ್ಷಣ ನೀರೊಳಗಡೆ ಇಳಿದು ಆಟ ಆಡೋದಕ್ಕೆ ಹೋಗಬಾರ್ದು. ಈ ರೀತಿ ನೋಡಿ ಸುತ್ತಮುತ್ತ ನಾವು ನೋಡ್ಕೊಂಡು ನೀರೊಳಗಡೆ ಇಳಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನೊಂದು 4 to 5 ಟೈಮ್ಸ್ ಬಂದಿದ್ದೀನಿ. ಇದು ನಾನು 5ನೇ ಸರ್ತಿ ಬರ್ತಿರೋದು ಅನಿಸುತ್ತೆ. ನೀರು ಸೌಂಡ್ ಕೇಳಿಸ್ತಿದ್ಯಾ? ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೀರು ಮಾತ್ರ ತುಂಬ ಫೋರ್ಸಾಗಿ ಬರ್ತಿದೆ. ಇಷ್ಟೊಂದು ಜೋರಾಗಿ ನೀರು ಬರುವಾಗ ಬಂದಿರೋದು ನಾನು ಇದೇ ಫಸ್ಟ್ ಟೈಮು. ಸೊ ನಾನು ಈ ಥರ ನೀರು ಬರುವಾಗ ನೀರು ಬರುವಾಗ ಒಂದು ಸರ್ತಿ ಬಂದಿದ್ದೆ. ಬಟ್ ಅಲ್ಲಿ ಫುಲ್ ಎಂಡಿದೆಯಲ್ಲ, ಎಂಡ್ವರೆಗೂ ವಾಕ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಇವಾಗ ಯಾರೂ ಹೋಗೋಕ್ಕಾಗಲ್ಲ ನೋಡಿ, ನೀರೆಲ್ಲ ತುಂಬ ಫೋರ್ಸಾಗಿ ಬರ್ತೈತೆ. ಇದನ್ನು ಗೈಸ್ ನೋಡ್ತಿದ್ರೆ ನೀರು ಹೋಗ್ತಿರೋದನ್ನ ಫುಲ್ ತಲೆ ಹಂಗೆ ಸುತ್ತದಂಗೆ ಅನಿಸುತ್ತೆ. ಎಷ್ಟು ಫೋರ್ಸಾಗಿ ಹೋಗ್ತೈತೆ ಗೊತ್ತಾ ನೀರು ನೋಡಿ. ಬಟ್ ಇವಾಗ ಇದ್ರೊಳಗಡೆ ಹೋಗೋಕ್ಕಾಗಲ್ಲ, ಕಾಲಿಟ್ಬಿಟ್ರೆ ಸುಯಿ ಅನ್ನಂಗೆ ಹೋಗ್ಬಿಡ್ತೀವಿ. ಇಲ್ಲಿ ಬಂದ್ರೂ ಆಟಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಯಾರೂ ಜನ ಇಲ್ಲ ನೋಡಿ, ಇಷ್ಟೇ ಇರೋದು ಜನ. ನೀರು ಕಡಿಮೆ ಇದ್ದರೆ ಫುಲ್ ಇಲ್ಲಿಂದ ಎಂಡ್ವರೆಗೂ ಜನಗಳಿರ್ತಾರೆ. ಗಾಯ್ಸ್ ನೋಡಿ ಎಷ್ಟು ಸ್ಪೀಡಾಗಿದೆ ನೀರು. ಫ್ರೆಂಡ್ಸ್, ಇವಾಗ ಇಲ್ಲಿಂದ ಹೋಗಬೇಕು. ನೆಕ್ಸ್ಟು ಇನ್ನೊಂದು ಪ್ಲೇಸಿಗೆ ಹೋಗಬೇಕು. ಇಲ್ಲೇ ಹತ್ರ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಇನ್ನೊಂದು ಪ್ಲೇಸ್ ಇದೆ, ಒಂದು 10 ಕಿಲೋಮೀಟರ್ ಆಗುತ್ತೆ. ಸೊ ಈ ಪ್ಲೇಸ್ ಗೊತ್ತಿರೋರು, ಇದೇ ಊರು ಅಂದರೆ ನಿಯರಲ್ಲಿ ಇರೋರು ಹಾಸನವ್ರಿಗೆ ಗೊತ್ತಿರುತ್ತೆ ನೆಕ್ಸ್ಟ್ ಯಾವ ಪ್ಲೇಸ್ ಸಿಗುತ್ತೆ. ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ನಾವು ಹೋಗೋ ರೋಡಲ್ಲಿ ಈ ರೀತಿ ಒಂದು ರೈಟ್ ಸೈಡಿಗೆ ಒಂದು ಕೆರೆ ಇದೆ ನೋಡಿ, ಎಷ್ಟು ಚೆನ್ನಾಗಿ ಅರಳಿದೆ. ಸಕ್ಕತ್ತಾಗಿ ಕಾಣಿಸ್ತೈತೆ. ತುಂಬ ಇದ್ದಾವೆ, ಅಲ್ಲೆಲ್ಲ ಇದ್ದಾವೆ. ಮಳೆಗಾಲ ಅಲ್ವಾ, ಅದಕ್ಕೆ ಇದ್ದಾವೆ. ಮಳೆಗಾಲ ಇಲ್ಲಾಂದರೆ ಈ ಥರ ಎಲ್ಲ ಬರೋಲ್ಲ. ಫುಲ್ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ. ಸಾರಿ, ಗಿಡನೇ ಹುಟ್ಟಿರಲ್ಲ. ನಾನು ಶೆಟ್ಟಿಹಳ್ಳಿ ಚರ್ಚ್ಗೆ ಹೋಗ್ತಿದ್ದೆ. ಇದು ರೀಸೆಂಟಾಗಿ ಆಗಿರೋಂಥ ಚರ್ಚು, ಹೋಗೋ ರೋಡಲ್ಲೇ ಇದೆ ನೋಡಿ. ಬಟ್ 100 ವರ್ಷಗಳ ಇತಿಹಾಸ ಇರುವಂತಹ ಚರ್ಚು ಇನ್ನು ಮುಂದೆ ಇದೆ. 2-3 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಇದು ಸ್ಟಾರ್ಟಿಂಗೇ ಸಿಗುತ್ತೆ ಈ ಚರ್ಚು. ಫ್ರೆಂಡ್ಸ್ ನೋಡಿ, ಕೊನೆಗೂ ಬಂದಾಯಿತು ಚರ್ಚ್ ಹತ್ರ. ನೋಡಿ ಫುಲ್ ನೀರು ಕಾಣಿಸ್ತಾ ಇದೆ ಇಲ್ಲಿ ದೂರದಿಂದನೇ. ಫಸ್ಟ್ ಟೈಮ್ ನಾನು ನೀರು ತುಂಬಿರುವಾಗ ಬರ್ತಿರೋದು. ನಾನು ಒಂದು ಸರ್ತಿನೂ ಬಂದಿಲ್ಲ ನೀರು ತುಂಬಿದ್ದಾಗ. ರೋಡಲ್ಲೆಲ್ಲ ನೀರು ಬಂದೈತೆ ನೋಡಿ, ತೋರಿಸ್ತೀನಿ. ಪೂರ್ತಿ ಚರ್ಚೆ ಮುಳುಗೋಗುತ್ತೆ, ಹಂಗೆ ನೀರು ತುಂಬಿಕೊಳ್ಳುತ್ತೆ ಇದರಲ್ಲಂತೂ. ನೋಡಿ ಈ ರೀತಿ ಎಲ್ಲೂ ನೀರು ಇರೋದೇ ಇಲ್ಲ. ಫುಲ್ ಚರ್ಚಿಂದ ಇನ್ನೂ ಒಂದು 50 ಮೀಟ್ರು ಮುಂದೆ ಇನ್ನೂ ನೀರಿರುತ್ತೆ. ಬಟ್ ನೋಡಿ ಈ ಟೈಮ್ನಲ್ಲಿ, ಮಳೆ ಟೈಮ್ನಲ್ಲಿ ಪೂರ್ತಿ ನೀರಿರುತ್ತೆ.
ನೋಡಿ ಇನ್ನೂ ನೀರು ತುಂಬುತ್ತೆ ಗಾಯ್ಸ್. ಅದು ಮೇಲ್ಗಡೆ ಒಂದೇ ಒಂದು ಶುಂಠಿ ಕಾಣಿಸ್ತಿರುತ್ತೆ ಅಷ್ಟೇ ಚರ್ಚು. ನೋಡಿ ಹೆಂಗೆ ನೀರು ತುಂಬಿದೆ. ಅಲ್ಲಿ ಸೈಡಲ್ಲಿ ಆ ಕಡೆ ಈ ಕಡೆ ಗಿಡ ಇದೆಯಲ್ಲ, ಅಲ್ಲಿವರೆಗೂ ರೋಡೇ ಇರೋದು, ಸಿಮೆಂಟ್ ರೋಡು. ನೋಡಿ ಎಷ್ಟೊಂದು ನೀರೈತೆ. ಫ್ರೆಂಡ್ಸ್, ಈ ರೀತಿ ನೋಡುವಾಗ ಮೂವಿಂಗ್ ಇದ್ದಾಗ ಅದು ಟೈಟಾನಿಕ್ ಶಿಪ್ ಮುಳುಗೋ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ಹಾಸನಲ್ಲಿ ಅದೇ ರೀತಿಯಾಗಿ ಇದನ್ನು ಹೇಳ್ತಾರೆ. ನೋಡಿ ಒಂದು ಮಿನಿ ಸಮುದ್ರ ಅಂತಲೇ ಹೇಳ್ಬೋದು ಇದನ್ನು. ಎಲ್ಲಿ ನೋಡಿದ್ರು ತುಂಬ ನೀರಿದೆ. ಫುಲ್ ಇಲ್ಲೆಲ್ಲ ಇಲ್ಲಿ ನೀರು ನಿಂತಿರೋ ಜಾಗದಲ್ಲೆಲ್ಲ ಫುಲ್ ಹೊಲಗಳೆಲ್ಲ ಇರುತ್ತೆ. ಸೊ ಇವಾಗ ಅದೆಲ್ಲ ಪೂರ್ತಿಯಾಗಿ ಮುಚ್ಚೋಗಿದ್ದಾವೆ. ನೋಡಿ ಇನ್ನೂ ತುಂಬುತ್ತೆ ಇದು ಪೂರ್ತಿಯಾಗಿ. ಅಲ್ಲಿ ಚರ್ಚ್ದು ಮೇಲ್ಗಡೆ ಒಂದೇ ಒಂದು ಸ್ವಲ್ಪ ಕಾಣಿಸ್ತಿರುತ್ತೆ ಅಷ್ಟೇ. ಮೇಲೆ ನಾವು ಇಲ್ಲಿ ಹೋಗ್ತಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫುಲ್ ಸುತ್ತಾನು ನೀರಿದೆ. ನೀರು ಈ ಸಮುದ್ರ ಅಂತಲೇ ಹೇಳ್ಬೋದು ಇದನ್ನ. ಆ ರೀತಿಯಾಗಿ ಕಾಣಿಸ್ತಾ ಇದೆ. ಫೈನಲ್ ಆಗಿ ಬ್ರಿಡ್ಜ್ ಮೇಲೆ ನಿಂತು ನೋಡಿದ್ರೆ ಈ ರೀತಿಯಾಗಿ ಕಾಣ್ತಿದೆ ನೋಡಿದ್ರೆ. ಫ್ರೆಂಡ್ಸ್, ಇನ್ನು ಇದ್ರ ಬಗ್ಗೆ ಹೇಳೋದಾದರೆ ಈ ಚರ್ಚ್ನ 1860ರಲ್ಲೇ ಕಟ್ತಾರೆ. ನಂತರ 1960ರಲ್ಲಿ ಹೇಮಾವತಿ ಜಲಾಶಯ ನಿರ್ಮಾಣ ಮಾಡ್ತಾರೆ. ಅದರಿಂದಾಗಿ ಈ ಚರ್ಚ್ ಅರ್ಧ ಮುಳುಗೋಗುತ್ತೆ. ಸೊ ಅವತ್ತಿಂದ ಇದನ್ನು ಟೂರಿಸ್ಟ್ ಪ್ಲೇಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ನಂತರ ಇದು ಮಳೆಗಾಲದಲ್ಲಂತೂ ಅರ್ಧ ಚರ್ಚೆ ಕಂಪ್ಲೀಟಾಗಿ ಮುಳುಗೋಗುತ್ತೆ. ಸೊ ಇದನ್ನು ಮುಳುಗಿದ ಚರ್ಚ್ ಅಥವಾ ತೇಲುವ ಚರ್ಚ್ ಅಂತಲೂ ಸಹ ಕರೀತಾರೆ. ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುವಂತಹ ಪ್ಲೇಸ್ ಇದು. ಈ ಚರ್ಚ್ನ ಈ ರೀತಿ ಮುಳುಗೋ ಟೈಮ್ನಲ್ಲಿ ಮುಳುಗುವ ಟೈಟಾನಿಕ್ ಚರ್ಚ್ ಅಂತಲೂ ಸಹ ಇದನ್ನು ಕರೀತಾರೆ. 100 ವರ್ಷಗಳ ಇತಿಹಾಸನೇ ಇದೆ ಈ ಚರ್ಚ್ಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್, ಕಮೆಂಟ್, ಶೇರ್ ಮಾಡಿ. ಮರಿದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.